ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ. ಫಸ್ಟ್ ಚಪಾತಿ ಆಮೇಲೆ ರೈಸಾ. ಬ್ಯೂಟಿಫುಲ್ ಆಗಿರೋ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಸಿಕ್ಕಿದೆ. ಕುಕಿಂಗ್ ಇನ್ ಫಾರೆಸ್ಟ್. ಕಾರುವಾಂಗ ಆಲ್ವೇಸ್ ವೆಲ್ಕಮ್ಸ್ ಯು. ತಗೋ ಬ್ರೋ. ಹಲೋ ಮೈಕ್ ಚೆಕ್ 1 2 3 1 2 3. ಗುಡ್ ಈವ್ನಿಂಗ್. ಯಾರ್ಯಾರು ಯಾವ ಟೈಮಲ್ಲಿ ನೋಡ್ತಾ ಇದ್ದೀರಾ ಎಲ್ಲರಿಗೂ ವೆಲ್ಕಮ್. ನಾವಿವತ್ತು ಬೈಕ್ ರೈಡ್ ಹೋಗ್ತಾ ಇದ್ದೀವಿ. ಯಾರ್ಯಾರು ಅಂತ ತಿಳಿಸ್ಕೊಡ್ತೀನಿ. ಇವನು ಬರಬೇಕಿತ್ತು, ಲೇಟ್ ಆಯಿತು, ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೋ. ಇಲ್ಲಿಂದ ಇಲ್ಲೊಂದು ನೆಲಮಂಗಲ ಹತ್ರ ಆಂಜನೇಯ ಸ್ಟ್ಯಾಚು ಇದೆಯಲ್ಲ, ಅಲ್ಲೋಗಿ ಪೂಜೆ ಮಾಡಿಕೊಂಡು ರೈಡ್ನ ಸ್ಟಾರ್ಟ್ ಮಾಡೋಣ ಅಂತಿದ್ದೀವಿ. ಎಲ್ಲಿಗೆ ಅಂತ ಹೇಳ್ತೀನಿ, ಬನ್ನಿ ನನ್ನ ಜೊತೆ ನೀವು ಈ ವಿಡಿಯೋದಲ್ಲಿ ಟ್ರಾವೆಲ್ ಮಾಡಿರಂತೆ. There was a mastermind behind all this. ಗಾಯ್ಸ್ ತುಂಬ ಚಳಿ ಆಗ್ತಾ ಇದೆ, ಅದಕ್ಕೇನೆ ನಾವು ಇಲ್ಲಿ ನಿಲ್ಲಿಸ್ಬಿಟ್ಟು ತಿರುಗ್ಸಕ್ಕೆ ಆಗಲ್ವಲ್ಲ ಗುರು, ತುಂಬಾ ಚಳಿ ಆಗ್ತಾ ಇದೆ. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಗೊತ್ತಾ, ಅಲ್ಲಿ ಅಂಗಡಿಲಿ ಲೈಟ್ ಇಸ್ಕೊ ಬರ್ತೀಯ ಬ್ರೋ? ಇಲ್ಲ ಅಂಗಡಿಲಿ ಇರೋದು ಇಸ್ಕೊಬಾ ಬ್ರೋ. ಸಾಮಾನ್ ಮೇಲೆ ಸನ್ರೈಸ್ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಸನ್ರೈಸ್ ತೆಗಿರಲೇ, ಯಾರಲ್ಲೇ ಇದು ಬೆಳಿಗ್ಗೆ ತಿನ್ಬಾರ್ದು ಕೊಡಲು. ಲಡಾಖಲ್ಲಿದ್ದೀವಿ ಫ್ರೆಂಡ್ಸ್. A few moments later. ನೀವು ಅಷ್ಟೇ ರೈಡಲ್ಲಿ ಏನಾದರೂ ಆಯಿತು ಅಂದರೆ ಅಥವಾ ಏನಾದರೂ ಒಂದು ಇಶ್ಯೂ ಬಂತು ಅಂದರೆ ಅದನ್ನು ಸಿಟಿಲಿದ್ವಾಗೆ ಸಾಲ್ವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಆಮೇಲೆ ನೀವು ಔಟ್ ಆಫ್ ಸ್ಟೇಷನ್ ಅಂದರೆ ಘಾಟ್ ಸೆಕ್ಷನ್ ಸೈಡ್ ಹೋದ್ವಾಗ ನಿಮಗೆ ಸೇಫ್ಟಿ ಇದ್ದರೆ, ಎಷ್ಟು ಸೇಫ್ಟಿ ಇರುತ್ತೋ ಅಷ್ಟು ಒಳ್ಳೇದು ನಿಮಗೇ. ಒಂದು 2 ಅವರ್ 3 ಅವರ್ ಲೇಟ್ ಆದರೂ ಪರವಾಗಿಲ್ಲ, ಒಂದು ಪ್ಲೇಸ್ ಸ್ಕಿಪ್ ಆದರೂ ಪರವಾಗಿಲ್ಲ. ನಿಮ್ಮ ಸೇಫ್ಟಿ ಇದ್ದರೆ ಆ ಪ್ಲೇಸ್ನ ನೀವು ನೆಕ್ಸ್ಟ್ ಟ್ರಿಪ್ಪಲ್ಲಿ ಆ ಪ್ಲೇಸ್ನ ಕವರ್ ಮಾಡ್ಕೋಬೋದು ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಶೃಂಗೇರಿ ಕಡೆಗೆ ರೈಡ್ನ. ನಮ್ಮ ಜೊತೆ ನೀವು ಸೇರ್ಕೊಳ್ಳಿ ಈ ವ್ಲಾಗಲ್ಲಿ. ಲೆಟ್ಸ್ ಗೋ. ಎಲ್ಲ ವಿಂಡ್ ಮಿಲ್ ವ್ಯೂ, ಎಲ್ಲ ವೀಕೆಂಡ್ ಆಗಿರೋದ್ರಿಂದ ಎಲ್ಲ ರೈಡ್ ಹೊಡಿತಾ ಇದ್ದಾರೆ ನೋಡಿ, ಇಲ್ಲಿ ನೋಡ್ಬೋದು. ಲಾಂಗ್ ವೀಕೆಂಡ್ ಅಲ್ವಾ, ಸೊ ಅದಕ್ಕೆ ಎಲ್ಲ ಘಾಟ್ ಸೆಕ್ಷನ್ ಕಡೆ ರೈಡ್ ಹೊಡಿತಾ ಇದ್ದಾರೆ. ನಾಯಿ ಮರಿ ಚಿಕ್ಕ ನಾಯಿ ಮರಿ, ಅದು ಬ್ರೌನ್ ಕಲರ್ ಐತಾ, ಒಣಗೋಗಿರೋ ಹುಲ್ಗೂ ಅದಕ್ಕೂ ಕಾಣೋದೇ ಇಲ್ಲ. ಅದು ಪಾಪ ಅದಕ್ಕೂ ಗೊತ್ತಾಗಲ್ಲ, ರೋಡಿಗೆ ಬಂದ್ಬಿಡುತ್ತಾ. ಎಷ್ಟೊಂದು ನಾಯಿಗಳು ಹಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾನು ಬರ್ತಾನೆ ನೋಡ್ದಲ್ಲ, ಎಷ್ಟು 7-8 ನಾಯಿ ರೋಡಲ್ಲಿ ಸತ್ತಿತ್ತು. ಅದಕ್ಕೂ ಗೊತ್ತಾಗಲ್ಲ ಯಾವಾಗ ದಾಟಬೇಕು, ಏನು ದಾಟಬೇಕು ಅಂತ. ಇಲ್ಲಿ ಜನನೂ ಸ್ವಲ್ಪ ಸ್ಪೀಡಾಗಿ ಬರ್ತಾ ಇರ್ತಾರೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಕಂಟ್ರೋಲ್ ಮಾಡೋಕ್ಕೆ ಹೋದ್ವಿ, ಮಿಸ್ ಆದರೆ ಗಾಡಿ ದಾವಾಕ್ ಹೋಗ್ತದೆ, ಆಕ್ಸಿಡೆಂಟ್ ಆಗುತ್ತೆ. ಅದಕ್ಕೆ ಅವ್ರೇನು ಮಾಡ್ತಾರೆ, ಹೊಡ್ಕೊಂಡು ಹೋಗ್ಬಿಡ್ತಾರೆ. ಆ ಸ್ಪೀಡಲ್ಲಿ ನೀವು ಕಂಟ್ರೋಲ್ ಮಾಡೋದು ಕಷ್ಟ. ಎಲ್ಲೋ ಸ್ವಲ್ಪ ರೇರು ಕಂಟ್ರೋಲ್ ಮಾಡಿ ನಿಮಗೆ ಕಂಟ್ರೋಲ್ ಸಿಗೋದು. ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಗಾಡಿ ನೀವು ದಬಾಕೊಂಡು ಹೀಗೇ ಎಲ್ಲೋ ಬೆಂಗಳೂರಲ್ಲೋ, ಅದು ಕರ್ನಾಟಕದಲ್ಲೇ ಮೈಸೂರಲ್ಲೋ ಎಲ್ಲೋ ಏರಿ ಮೇಲೆ ಏನೋ ಕುರಿ ಅಡ್ಡ ಬಂದ್ಬಿಟ್ಟಿದೆ. ಅದನ್ನ ಉಳ್ಸಕ್ಕೆ ಹೋಗಿ ಇವರು ಕಾರ್ ರೈಟಿಗೋ ಲೆಫ್ಟ್ಗೋ ತೊಗೊಂಡ್ಬಿಟ್ಟಿದ್ದಾರೆ. ಅದು ಕಾರ್ ಸ್ಲಿಪ್ಪಾಗಿ ಕೆಳಗಡೆ ಬಿದ್ದು ಅಷ್ಟು ಜನ ಅಲ್ಲೇ ಸ್ಪಾಟ್ ಔಟ್. ಈಗ ನಾವು ಕುರಿ ತಪ್ಪ ಇಲ್ಲ, ಇವನು ಕುರಿನ ಪ್ರಾಣ ಉಳ್ಸೋಕ್ಕೆ ಮಾನವೀಯತೆ ಮೆರೆಯೋಕ್ಕೆ ಹೋಗಿ ಅಷ್ಟು ಜನ ಸತ್ರಲ್ಲ, ಅವ್ರ ತಪ್ಪ? ಏನೂ ಹೇಳೋಕ್ಕಾಗಲ್ಲ. ಅದೇ ಥರ ಜೀವನ. ನನಗೆ ಆಶ್ಚರ್ಯ ಆಯಿತು, ಆಮೇಲೆ ದುಃಖ ಆಯಿತು, ನಂತರ ಭಯ ಆಯಿತು. ಜಾಸ್ತಿ ಶೂಟ್ ಮಾಡ್ತಾ ಇದ್ದೀನಿ ಅನ್ನಿಸ್ತಾ ಇದೆಯಾ? ಸಾರಿ. ಆದಿವಾಸಿ ಏರ್ ಆಯಿಲ್ ಬೇಕಾ? ಇಲ್ಲಿ ಸಿಗುತ್ತೆ ನೋಡಿ, ಸ್ಟಾರ್ಟು ಇಲ್ಲಿಂದ ಆದಿವಾಸಿ ಏರ್ ಆಯಿಲ್. ನಿಮಗೆ ಏನು ಬ್ರ್ಯಾಂಡ್ ಫೇಮಸ್ ಮಾಡಿದ್ರಿ 2-3 ವರ್ಷದಿಂದೆ, ಇಂಥ ಜನ ಪ್ರಮೋಷನ್ ಮಾಡಿಲ್ಲ ಅಂತಿಲ್ಲ. 10,000 ಜನ ಸಬ್ಸ್ಕ್ರೈಬರ್ಸಿಂದ 1 ಮಿಲಿಯನ್, 10 ಲಕ್ಷ, 10 ಮಿಲಿಯನ್ ಎಲ್ಲರೂ ಪ್ರಮೋಷನ್ ಮಾಡಿದವ್ರೇನೆ ಇದನ್ನ. ಯಾರ್ಯಾರು ಸೌತ್ ಇಂಡಿಯಾದಿಂದ ಇಲ್ಲಿ ಕೆಳಗಡೆ ಕನ್ಯಾಕುಮಾರಿಯಿಂದ ಮೇಲ್ಗಡೆ ಜಮ್ಮು ಕಾಶ್ಮೀರದವರೆಗೂ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸೂ ಪ್ರಮೋಷನ್ ಮಾಡಿಬಿಟ್ಟಿದ್ದಾರೆ ಬಿಡಿ ಆಯಿಲ್ಗೆ.
ಓಯ್ 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 ಓಯ್ಯೋ. ಯೂಸ್ ಮಾಡಿ ನಿಮ್ಗೆ ಯಾರಿಗಾದ್ರೂ ರಿಸಲ್ಟ್ ಬಂದಿದೆಯೇನಪ್ಪ ಕಮೆಂಟ್ ಮಾಡಿ. ಓ ಬ್ರೋ ಬಂದಿದೆ ಅಂತ. ಈ ಲಾರಿಗಳು ರೋಡ್ ತುಂಬ ಹೋಯ್ತಾರೆ. ನಾವು ಕೇಳಬೇಕಾ? ಆಫ್ ರೋಡ್ ಗಾಡಿ ರೋಡ್ ಮೇಲೆ ನಿಲ್ಲಲ್ಲ, ಓನ್ಲಿ ಆಫ್ ರೋಡಲ್ಲಿ ಹೋಯ್ತಾ ಇರೋದು. ಹಾಂ, ಒಂದು ಪಿಚ್ ಸ್ಟಾಪ್ ಹಾಕಿದ್ದು ಟಿಫನ್ ಲಂಚ್ ಮಾಡೋಣ ಅಂತ. ಇವ್ರ ನಿಧಾನ. ಆ ಗಾಡಿಗಳು ಅಷ್ಟು ಕೆಪಾಸಿಟಿ ಇಲ್ವಲ್ಲ, 60 ಕಿಲೋಮೀಟರ್ ಮೇಲೆ ಓಡಿಸೋದೇ ಇಲ್ಲ ಅವರು. ಆಮೇಲೆ ಒಂದೊಂದು ಕಡೆ ಕೂತ್ಕೊಬಿಟ್ರೆ 2 hours ಕೂತ್ಕೋತಾರೆ. ಬಟ್ ಇಲ್ಲಿ ನಮಗೆ ಲಂಚ್ ಸಿಕ್ಕಿಲ್ಲ, ಆದ ಕಾರಣ ಮುಂದೆ ಎಲ್ಲಾದರೂ ಲಂಚ್ ಮಾಡ್ಕೊಂಡು ಹೋಗ್ಬೇಕು. ಹೋಣ. ಎಸ್. ಓಯ್ 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 ನಿಲ್ಲಿಸ್ತಾ ಇದ್ದೀವಿ. ಸಾಕಾಗಿದೆ ಮಾತ್ರ. ಈ ಹಿಮಾಲಯನಲ್ಲಿ ಒಂದು ತೊಂದರೆ ಏನು ಅಂದರೆ ಘಾಟ್ ಸೆಕ್ಷನ್ ಇಳಿಸ್ಬೇಕಾದ್ರೆ ಒಂದೊಂದ್ಸತಿ ಬ್ರೇಕ್ ಫೇಲ್ ಆಗಿಬಿಡುತ್ತೆ. ಬ್ರೇಕ್ ಫೇಲ್ ಆಗಿಬಿಡುತ್ತೆ ಅಂದರೆ ಏನು ಅಂದರೆ ಹೀಟಾಗಿ ಒಂದೊಂದ್ಸತಿ ಹಿಡಿದ್ರೂ ಸರಿಯಾಗಿ ಹಿಡಿಯಲ್ಲ. ಫ್ರಂಟ್ ಬ್ರೇಕು ಮತ್ತು ಇಂಜಿನ್ ಬ್ರೇಕಿಂಗಲ್ಲೇ ಇಳಿಸ್ತಾ ಇದ್ದೀನಿ. ಆಸ್ ಆಫ್ ನೌ ಇಟ್ಸ್ ಗೋಯಿಂಗ್ ಗುಡ್. ಶೃಂಗೇರಿ ಟೆಂಪಲ್ಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ಅಲ್ಲಿಗೆ ಮ್ಯಾಪ್ ಹಾಕಿರೋದು. ಇನ್ನೂ 60 ಕಿಲೋಮೀಟರ್ಸ್ ಇದೆ, 1.5 hours. ಕೊಟ್ಟಿಗೆರೆ 53, ಕುದುರೆಮುಖ 77, ಕೊಟ್ಟಿಗೆರೆ 78. ಅದೇ ಮಾನ್ಸೂನಲ್ಲಿ ಇಲ್ಲೆಲ್ಲ ಎಷ್ಟು ಪ್ಲೇಸು ಗ್ರೀನರಿ ಆಗಿ ಎಷ್ಟು ಸಖತ್ತಾಗಿರುತ್ತೆ. ಅದೇ ನೋಡಿ ಈಗ ಸಮ್ಮರ್ ಬರ್ತಾ ಎಲ್ಲ ಒಣಕೊಂಡು ಯಾವ ಥರ ಆಗ್ತಾಯಿದೆ. ದಟ್ಸ್ ಕಾಲ್ಡ್ ನೇಚರ್. ನಾವು ಆ್ಯಕ್ಚುಲಿ ಮಾನ್ಸೂನಲ್ಲೇ ಎಷ್ಟೊಂದು ಸತಿ ಬಂದಿದ್ದೀವಿ ಇಲ್ಲಿ. ಫಸ್ಟ್ ಟೈಮ್ ಇನ್ನೇನು ಸಮ್ಮರ್ ಆಗೋ ಟೈಮಲ್ಲಿ ಈ ಥರ ಒಣಗಿರೋ ಜಾಗಗಳನ್ನ ನೋಡ್ತಾ ಇರೋದು ಈ ಸೈಡು. ಹಿಡ್ಕೋತು ಬ್ರೋ. ಘಾಟ್ ಸೆಕ್ಷನ್ ಸಿಂಗಲ್ ಸ್ಟ್ರೆಚ್ ಹೊಡೆದು ಹೊಡೆದ್ರಿ ಏನು ಹೊಡೆದ್ರಿ ಸರ್? ಆ್ಯಡ್ಸ್ ಆಫ್ ಟು ಯು ಬಿಡಿ ಸರ್. ಮೀಟರ್ ಬೇಕು, ಮೀಟರ್. ಅಯ್ಯೋ, ಇಟ್ಸ್ 2:30 ಮೇ ಬಿ. ಸೊ ಸಣ್ಣ ಪಿಟ್ ಶಾಪ್ ನಂತರ ನಾನು ಎಕ್ಸ್ಪಲ್ಸ್ಗೆ ಶಿಫ್ಟ್ ಆಗಿದ್ದೀನಿ. ಒಳ್ಳೆ ಗಾಡಿ ಎಕ್ಸ್ಪಲ್ಸ್, ಒಳ್ಳೆ ಸಖತ್ತಾಗಿ ನೀವು ಅಡ್ಡಾಡ್ಬೋದು ಈ ಥರ. ಎಷ್ಟು ಲೈಟ್ ವೆಯ್ಟ್ ಅಂದರೆ ಗಾಡಿ. ಬೋಮ್ 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 ಅಂತ ಆಟ ಆಡ್ಬೋದು. ಏನಪ್ಪಾ ಇದು ಈ ತರ ಆಗ್ತದ ಅನ್ನುವಂಥದ್ದು ಒಂದು ಘಟನೆನ. ಓಯ್ ಓಯ್ ಯಾರು? ವಾಟ್ ಅ ವ್ಯೂ ಬ್ರೋ. ಶಾಂತಿಪುರ. ಹೆಂಗೋಗೋದು ಶೃಂಗೇರಿಗೆ? ಹೀಗೆ ಹೋದ್ರೆ ಶೃಂಗೇರಿ ಹಿಂಗೆ ಹೋದ್ರೆ ಕೈ ನೋವು ಬರ್ತದೆ. ಸ್ಟ್ರೈಟ್ ಆಗುಂಬೆಗೆ ಹೋಗಿದ್ದೀರಾ? ನಾನು ಆಗುಂಬೆಗೆ ಹೋಗಿಲ್ಲ. ಆಗುಂಬೆಗೆ ಹೋಗಿ ಸ್ಟ್ರೈಟು, ಶೃಂಗೇರಿಗೂ ಸ್ಟ್ರೈಟ್. ಇಲ್ಲ ಹಂಗೆ ಇರಲಿ. ಅದು ನೀವು ಹಿಂದೆ ತಗೊಂಬನ್ನಿ ಒಂಚೂರು. ಗಾಯ್ಸ್ ಗಾಡಿ ಎಲ್ಲ ಹಾಕ್ಬಿಟ್ಟು ಒಂದು ಫೋಟೋ ತೆಗಿತಾ ಇದ್ದೀವಿ ಗಾಯ್ಸ್. ತುಂಬ ಬೈಕ್ಸ್ ಆಗೋಯ್ತು, ಕವರೇ ಆಗ್ತಾ ಇಲ್ಲ. ನೀವೇನು ಬಿಡ್ರಿ ಸೌಕಾರ ಮಂದಿ. ಒಂದು ಗ್ರೂಪ್ ಫೋಟೋ ತಗೋಬೇಕಲ್ಲ. ಹೋಗ್ತಾ ನಮ್ಗೆ ಇಲ್ಲೊಂದು ಬ್ರಿಡ್ಜ್ ಕಾಣಿಸಿದೆ, ಸಖತ್ತಾಗಿದೆ. ಬನ್ನಿ ಆ ಬ್ರಿಡ್ಜ್ನ ನಾನು ನಿಮಗೂ ತೋರಿಸ್ತೀನಿ, ನೀವು ನೋಡಿ. ಬಾಯ್ಸ್ ಎಲ್ಲ ಮುಂದೆ ಹೊಂಟೋದ್ರು. ನಮ್ಗೆ ಈ ಬ್ರಿಡ್ಜ್ ಕಾಣಿಸಿದೆ. 3 ವೆಯ್ಟ್ 3 ಒಂದು ನಿಮಿಷ, ಲಾಸ್ಟ್ ಟೈಮ್ ತೋರಿಸ್ತೀನಿ. ಓಕೆ, 3, 2, 1. ಸಖತ್ತಾಗಿದೆ ತಾನೆ? ಬನ್ನಿ ಹತ್ರ ಕರ್ಕೊಂಡು. ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ನಮಗೊಂದು ಬ್ಯೂಟಿಫುಲ್ ಆಗಿರೋ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಸಿಕ್ಕಿದೆ ವಿತ್ ರಿವರ್ ಪಾಸಿಂಗ್. ಸಖತ್ತಾಗಿದೆ ನೋಡಿ. ಇಲ್ಲೇ ಕುಕ್ ಮಾಡೋಣ ಅಂತ ಪ್ಲೇಸಸ್ ಏನು ನೋಡ್ತಾ ಇರ್ತೀವಿ. ಬಟ್ ಈ ಥರ ಪ್ಲೇಸಸಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಅದು ಸಖತ್ತಾಗಿರುತ್ತೆ ಮೆಮೊರಿ. ಕೆಳಗಡೆ ನೀರು, ಮೇಲ್ಗಡೆ ಬ್ರಿಡ್ಜು. ಇಲ್ಲಿ ಕುಕ್ ಮಾಡ್ತಾ ಇದ್ರೆ ಹೆಂಗಿರುತ್ತೆ ಗೊತ್ತಾ? ವೆಯ್ಟ್ ಮಾಡ್ತಾ ಇರಿ, ನಿಮಗೂ ತೋರಿಸ್ತೀನಿ ಆರಾಮ್ಸೆ. ಎಸ್ ಗಾಯ್ಸ್, ನಾವು ಇಲ್ಲಿ ಎಲೆ ಕದೀತಾ ಇದ್ದೀವಿ ಅಡುಗೆ ಮಾಡೋಕೆ. ಬುಡ ಹಾಂ, ಎಸ್ ಕಮಾನ್ ಆಗೈತೆ ಬ್ರೋ. ಒಂದು ಸಾಕಾ? ಸಾಕು ಬನ್ನಿ.
ಬೇಡ ಬನ್ನಿ ಬೈಗಿದ್ದಾರೆ. ಬಾಬಾ ಹತ್ತಿ ಬೇಡ, ಕೈ ಕೊಡಿ. ಕೈ ಕೊಡು ಬ್ರೋ, ಏನಾಗಲ್ಲ, ನಿಧಾನಕ್ಕೆ. ಗಾಯ್ಸ್ ಕದ್ಬಿಟ್ಟು ಗಾಯ್ಸ್. ಯಾಕೋ ಮೂವಿ ನೋಡ್ದಾಗಿಂದ ಎಲ್ಲರೂ ಹಂಗ ಆಲ್ವೇಸ್ ವೆಲ್ಕಮ್ಸ್ ಯು ಮಾಡು ಬ್ರೋ. ಅದು ಸಂದೀಪ್ ಬ್ರೋ, ಎಲ್ಲರೂ ಹಂಗ ಆಲ್ವೇಸ್ ವೆಲ್ಕಮ್ಸ್ ಯು. ಮ್ಯಾನ್ ವರ್ಸಸ್ ಯಾವ್ದು ಬ್ರೋ? ಬ್ಯಾಚುಲರ್ಸ್ ವರ್ಸಸ್ ಫಾರೆಸ್ಟ್ ಲೈಫ್. ಕನ್ನಡದವರು ಆ ಕಂಪ್ನಿಗೆ ಪ್ರಮೋಷನ್ ಮಾಡ್ತಾ ಇದೀವಿ. ನಾಡ್ಬಿಟ್ಟು ಕಾಡಿ ಬಂದಿದ್ದೀವಿ ರೈಸ್ ಮಾಡ್ಕೊಂತ. ಸೊ ದಿಂಡಿಗಲ್ ಬಿರಿಯಾನಿ ಪೇಸ್ಟ್ ತಗೊಂಡ್ಬಂದಿದ್ದೀವಿ 2. ಸೊ ಏನೋ ಒಂದು ಬಿರಿಯಾನಿ ಅಥವಾ ಬಿರಿಯಾನಿನೇ ಬ್ರೋ, ವೆಜ್ ಬಿರಿಯಾನಿ ಮಾಡ್ತಾ ಇದೀವಿ. ನಾನ್ ವೆಜ್ ಮಸಾಲೆ ಇಟ್ಕೊಂಡು ವೆಜ್ ಬಿರಿಯಾನಿ ಮಾಡ್ತಾ ವೆಜಿಟೇಬಲ್ಸ್ ನೀವು ಕಾಣಿಸ್ತಾನೆ ಇಲ್ಲ. ನಾನ್ ವೆಜ್ ಬಿರಿಯಾನಿ ಐಟಮ್ಸ್ ಇಟ್ಕೊಂಡು ವೆಜ್ ಬಿರಿಯಾನಿ ಮಾಡ್ತಾ ಇದೀವಿ. ಕುಕಿಂಗ್ ಇನ್ ಫಾರೆಸ್ಟ್. ಹಾಯ್ ಗೈಸ್, ಇವತ್ತು ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಇವತ್ತು ಪ್ಲಾನೇ ಇರ್ಲಿಲ್ಲ. ಶೃಂಗೇರಿ ದೇವಸ್ಥಾನಕ್ಕೆ ಹೋಗ್ತಾ ರೂಟ್ ಅಲ್ಲಿ ಇವರು ಈ ಬ್ರಿಡ್ಜ್ ನೋಡಿದ್ವಿ. ಆ ಬ್ರಿಡ್ಜ್ ಕೆಳಗ್ ಬಂದ್ ನೋಡಿದ್ವಾಗ ನದಿ ನೋಡಿದ್ವಾಗ ನಮ್ಗೆ ಇಲ್ಲಿ ಕುಕ್ ಮಾಡ್ಬೇಕು ಅಂತ ಆಸೆ ಆಯ್ತು. ಒಳ್ಳೆ ಜಾಗ ಸಿಕ್ತು. ಎಲ್ಲ ತಂದಿದ್ವಿ, ಪೋರ್ಟಬಲ್ ಸ್ಟವ್, ಕುಕ್ಕರ್, ರೈಸ್ ಎಲ್ಲ ತಂದಿದ್ವಿ. ಸೊ ಇಲ್ಲಿ ಕುಕ್ ಮಾಡ್ತಾ ಇದಾರೆ. ನೆಕ್ಸ್ಟ್ ನಮ್ಮ ಅಭಿಷೇಕ್ ಅವ್ರು ಕಂಟಿನ್ಯೂ ಮಾಡ್ತಾರೆ. ಕಂಟಿನ್ಯೂ ನಾವು. ಸೊ ನಾವಿವತ್ತು ಮ್ಯಾನ್ ವರ್ಸಸ್ ವೈಲ್ಡ್ ಅಲ್ಲ, ಸೊ ಹೊರಗಡೆ ಕಾಡಲ್ಲಿ ಕುಕ್ ಮಾಡ್ತಾ ಇದೀವಿ. ಕಾಡೆ ಗುರು ಇದು ಬ್ರೋ, ಕಾಡೆ ಫ್ರೆಂಡ್ಸ್, ಕಾಡಲ್ಲಿ ಅಡಿಗೆ ಮಾಡ್ತಾ ಇದೀವಿ. ಸೊ ಏನಿಲ್ಲ, ಇಲ್ಲೇ ಸಿಕ್ಕಿದ ಒಂದು ಬಳೆದೆಲ್ಲ ಕಟ್ ಮಾಡ್ಕೊಂಡು ಮನೆಯಿಂದ ಅಕ್ಕಿ, ಮನೆಯಿಂದ ಕುಕ್ಕರ್, ಇದೊಂದು ಅಂಗಡಿಯಿಂದ ನಾ ಯಾವ್ದು ಪೇಸ್ಟ್, ದಿಂಡಿಗಲ್ ಬಿರಿಯಾನಿ ಪೇಸ್ಟ್. ಇದ್ಯಾವುದು ಪ್ರಮೋಷನ್ ತಗೊಂಡಿರೋದು. ನಾವೇ ಊಟ ಮಾಡೋಕೋಸ್ಕರ ಮಾಡ್ಕೊಂತ ಇರೋದು. ಆದ್ರೆ ಇದು ನಾನ್ ವೆಜ್, ನಾವು ಮಾಡ್ತಾ ಇರೋದು ವೆಜ್. ಈ ತರ ಎಲ್ಲೇ ಹೋದ್ರು ಈಸಿಯಾಗಿ ಅಡಿಗೆ ಮಾಡ್ಕೊಳ್ಳೋ ತರ ಮಾಡ್ಕೊಟ್ಟಿರೋ ನಮ್ಮ ದಿಂಡಿಗಲ್ ಬಿರಿಯಾನಿ ಪೇಸ್ಟ್ ಅವ್ರಿಗೆ, ಅಲ್ಲ ಸಾರಿ ಕುಕ್ಡ್ ಅನ್ನೋ ಕಂಪ್ನಿ ಅವ್ರಿಗೆ ತುಂಬಾ ಥ್ಯಾಂಕ್ ಯು. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ, ಹೆಲ್ಪ್ ಮಾಡ್ತಾ ಇರಿ. ಇದ್ರ ಕೆಳಗಡೆ ನಂಬರ್ ಕೊಡ್ತೀನಿ, ಫೋನ್ ಪೇ ಮಾಡಿ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಪಾಸ್ ಮಾಡಿ, ಕಟ್ ಮಾಡು. ಬ್ಲಾಸ್ಟ್ ಆಗುತ್ತೆ ಗುರು. ನಾನೇ ತಂದಿರೋದು. ವಿಸಿಲ್ ಬಂತು. ಇನ್ನೂ ಒಂದಾಗ್ಬೇಕು ಬ್ರೋ. ಒಂದ್ ಸಾಕು ಬ್ರೋ. ಎರಡು ಬರ್ಬೇಕು ಬ್ರೋ, ಹ್ಯಾಂಡಲ್ ನಾನು ನೋಡಿ ಅದ್ರಲ್ಲೇ ಇದೆ ಬ್ರೋ. ಗಾಡಿ ಬ್ಯಾಗ್ ಅಲ್ಲಿ ಇರುತ್ತೆ ಬ್ರೋ. ಹೆಂಗೋ ತೆಗಿತೀರಾ ಹಾಗಾದ್ರೆ? ತೆಗಿತಿ ಬ್ರೋ. ಸಂದೀಪ ಇರ್ಬೇಕಾರೆ ಏನಕ್ಕೆ ಟೆನ್ಷನ್? ಬಟ್ಟೆ ಇದ್ರೆ ತಗೊಳ್ಳಿ ಬ್ರೋ, ಒಂದು ವೇಸ್ಟ್ ಬಟ್ಟೆ. ಇದು ಇನ್ನೊಂದ್ ರೌಂಡ್ ಮಾಡೋಣ ರೈಸ್. ಒಂದೇ ಸತಿ ಹಾಕ್ಬಿಡೋದಲ್ಲ ಬ್ರೋ, ಆಗಲ್ವಾ? ಸಾಕು. ಇಲ್ಲಿ ಚಪಾತಿ ಮತ್ತೆ ರೈಸ್ ಹೊಡಿಯೋಣ. ಎಷ್ಟು ಪೀಸ್? 10 ಪೀಸ್ ಇರುತ್ತೆ, 2 ಪೀಸ್ ಬರ್ಬೋದು. ಸಾಕು, 2 ಐತೆ. ಬೇಜಾನ ವೇನಾ ಬ್ರೋ? ಗ್ಯಾಸ್ ಆಫ್ ಮಾಡಿ. ನಮ್ಮಲ್ಲಿ ನಾವು ನಂಬಿಕೆ ಇಡಬೇಕು ಯಾವತ್ತು ಜೀವನದಲ್ಲಿ. ನಮ್ಮಲ್ಲಿ ನಾವು ನಂಬಿಕೆ ಇಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ವಿ ಆರ್ ದ ಇಂಡಿಯನ್ಸ್. ಬ್ರೋ, ಒಂದು ಎಕ್ಸ್ಪೆರಿಮೆಂಟ್, ಹಂಗೆ ನೀರಿಗೆ ಇಳಿಸು ಡಮ್ ಅನ್ನತ್ತೆ. ಡ್ರೋನ್ ಪ್ರತಾಪ್ ಮಾಡಿದ್ನಲ್ಲ ಆ ತರ. ನೋಡ್ತಾ ಇರ್ಬೋದು, ಒಳಗಡೆ ಹೋಯ್ತು. ರೈಸ್ ಇಟ್ಟಿನ ಇಲ್ಲ ಸೋಡಿಯಂ ಹಾಕಿದ. ನಾವು ಇದನ್ನ ಹಾಕೋಣ. ನಾವು ಹುಟ್ಟಿರುವಂತ ನೆಲ ಹಂಗಿದೆ. ಸೋಡಿಯಂ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡ್ಬೋದು, ಫುಲ್ ಬಾಂಬ್ ಬ್ಲಾಸ್ಟ್. ಸಂದೀಪ್ ಬ್ರೋ ಆಯಿಲ್ ಹಾಕ್ತಿದ್ದಾರೆ. ಆಯಿಲ್ ಹಾಕ್ತಾ ಇದೀನಿ. ಆಯಿಲ್ ತಗೋ ಬ್ರೋ.
ಬ್ರೋ ನಾನಲ್ಲ ಗುರು. ಬಟ್ಟೆ ತಗೋ, ಒಂದು ಬಟ್ಟೆ ತಗೋ. ಬೇಗ ಬಟ್ಟೆ ಅದನ್ನ ಆಫ್ ಮಾಡು ಬ್ರೋ, ಗ್ಯಾಸ್ ಇರು ಬ್ರೋ, ನಿಮಿಷ ಇರು ಬ್ರೋ. ಬೇಗ ಬಟ್ಟೆ ಅದನ್ನ ಆಫ್ ಮಾಡು ಬ್ರೋ, ಗ್ಯಾಸ್ ಆಫ್ ಮಾಡು ಬ್ರೋ. ಗ್ಲೌಸ್ ಎತ್ಕೊಳ್ತೀನಿ. ಗ್ಲೌಸ್ ಎತ್ಕೊಳ್ಳಿ. ಚಲ್ಬಿಟ್ಟ ಫ್ರೆಂಡ್ಸ್, ನನ್ನ ಮಗ ಕಷ್ಟಪಟ್ಟು ಮಾಡ್ತಾ ಇದ್ದಿದ್ನ ಚಲ್ಬಿಟ್ಟ. ಏ ನನ್ ಗ್ಲೌಸ್ ಗುರು, ನನ್ನ ಮಗ ವೇಸ್ಟ್ ಮಾಡ್ಬಿಟ್ಟ ಫ್ರೆಂಡ್ಸ್. ಅದನ್ನ ಕೆಳಗಡೆ ಇಡು, ಏನಾಗಲ್ಲ. ಕಲ್ ಮೇಲೆ ಇಡು. ನಾನು ಬಚಾಯಿಸಿದೀನಿ ಅಷ್ಟಾದ್ರೂ. ಅದ್ಯಾವ್ದೋ ಒಂದು ಮೀಮ್ ಐತ್ ಗೊತ್ತಾ, ಅಚ್ಚಾ ಕಾಮ್ ಕರ್ನೆ ಜಾತ ಹೂಂ ಕಾಂಡ್ ಹೋ ಜಾತಾ ಹೈ ಅಂತ. ಏನೋ ಒಳ್ಳೇದ್ ಮಾಡೋಣ ಅಂತಂದ್ರೆ ಏನೋ ಆಗ್ಬಿಡುತ್ತೆ. ಅಣ್ಣ ಕರ್ನಾಟಕದಲ್ಲಿ ಕನ್ನಡ ಬರ್ತದ ನಂಗೆ ಕೇಳಂಗ. ಆರೆಂಜ್ ಕನ್ನಡ ಇನ್ನು ಕರ್ನಾಟಕದಲ್ಲಿ ಇದೀವಿ. ಬರ್ಲಿ ನೋಡ್ ಕಲ್ತ್ಕೊಳ್ಳಿ. ಅವರು ಊಟ ಕೊಡಲ್ಲ ಆದ್ರೆ. ಬಿರಿಯಾನಿ, ವೆಜ್ ಬಿರಿಯಾನಿ ಸರ್. ಹಾ, ಪ್ಯಾಕೆಟ್ ಅಲ್ವಾ? ನೋಡೋ ಮಚ್ಚ, ನಿನ್ಮೇಲೆ ನಂಬಿಕೆನೇ ಇಲ್ಲ, ಕಾನ್ಫಿಡೆನ್ಸೇ ಇಲ್ಲ. ಏನ್ ಎಲ್ಲ ಓ ಅಣ್ಣ ಮಸ್ತ್ ಗುರು. ಬಿದ್ದಿಲ್ಲ ಇರೋ ಗುರು. ನಾನ್ ಬಿದ್ಬಿಟ್ರೆ ಇದೇನು ಗಿರ್ವೆ ಐತೆ, ಕಲ್ಸ್ಕೊಂಡ್ ತಿನ್ಬಿಡೋಣ. ಇನ್ಸೆಕ್ಟ್ಸ್ ಇಂದ ತುಂಬಾ ಪ್ರೋಟೀನ್ ಸಿಗುತ್ತಂತೆ ಬ್ರೋ. ಏನೇನೋ ಕಂಡಿರ್ತಾರೆ, ಇವ್ರೇನ್ ಕಂಡಿರ್ತಾವ. ಅವರೇ ಕಂಡಿಡ್ದಿರೋದು. ಫಸ್ಟ್ ರೈಸ್, ಫಸ್ಟ್ ಚಪಾತಿ, ಆಮೇಲೆ ರೈಸಾ? ಚೂರ್ ಹಾಕು ಬ್ರೋ. ಅವ್ರ ಕಡೆ ಉಲ್ಟಾ. ನನ್ನೊಂದು ಬರ್ಲಿ. ಎಲ್ಲಾರು ಇದೀರಾ ಫ್ರೇಮಲ್ಲಿ? ಹಾ ಸ್ಟಾರ್ಟ್. ಎಲ್ಲಾರು ಇದೀರಾ ಫ್ರೇಮ್? ತಿನ್ನೋ ಸ್ಟಾರ್ಟಾ ಏನು ವಿಡಿಯೋ ಸ್ಟಾರ್ಟ್? ಮಾಡ್ತಾರೆ, ನಾವು ತಿಂತೀವಿ. ನೀರು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಿಯೆ ಪ್ರಾಣ. ಈ ಜನುಮವೇ ಅನ್ನ ಬಡ್ಸ್ರೋ. ಇವಾಗ ನೋಡು, ಅದನ್ನ ಹಾಕ್ಬಿಡಿ ಹಿಂಗೆ ಉದ್ದಕ್ಕೆ. ಫುಲ್ ಆಗ್ಬಿಡೈತೆ. ಎಷ್ಟು ಹಾಕಿದ್ದು? ಇನ್ನೊಬ್ರು ಇರುವೆ ಎತ್ತಾಕೋ ಇರುವೆ ಇದ್ರೆ ಅಷ್ಟು ದೊಡ್ಡ ಕೋಳಿನ ತಿಂತಿ ಅಂತ ಚಿಕ್ಕ ಈರುಳ್ಳಿ ತಿಂತ. ಇವಾಗ ಕಡಿಮೆ ಮಚ್ಚ ಊಟಕ್ಕೆ. ಆಗಿನ ಕಾಲದಲ್ಲಿ ₹2 ಊಟ ಅಂತ ಅಂದ್ಬಿಟ್ಟು ಕೊಟ್ಟಂದ್ರೆ ಹೊಟ್ಟೆ ತುಂಬ ತಿನ್ಬೋದು. ಏನ್ ಮಾಡ್ತೀಯ? ಉಳಿದ್ರೆ ಬಾಕ್ಸ್ ಹಾಕೊಂಡು ಹೊತ್ಕೊಂಡು ಹೋಗಿ. ಆ ಬಾಕ್ಸ್ ಹಾಕೊಂಡು ಬಾಕ್ಸ್ ಇವಾಗ ಇದಕ್ಕಲ್ವಾ ಬ್ರೋ, ನದಿಗೆ ಬಿಡೋಣ, ಮೀನ್ ತಿನ್ನಂತ. ಯಾವ ಮೀನು? ಹೆವಿ ತಿಕ್ಕಾಗಿದೆ, ಸ್ವಲ್ಪ ಜಾಸ್ತಿ. ಸ್ವಲ್ಪ ಹಾಕೊಳ್ಳಿ. ತುಂಬಾ ಇದಾಗಿದೆ. ಇರೋ ಲೇಲ್ ಬಾಲ್. ಹಾಯ್, ಇರಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ತಾ ಇದೆ. ಹಾಯ್ ಫ್ರೆಂಡ್ಸ್, ಈಗ ತಾನೇ ಚಪಾತಿ ಮುಗಿಸಿದ್ವಿ, ಇವಾಗ ರೈಸ್ ಪ್ರಾರಂಭ. ಇಷ್ಟೊಂದಿದೆ, ತಿನ್ನಕ್ಕಾಗೋದು ಡೌಟು. ಸಂದೀಪ್ ತಿಂತಾನೆ. ಗಟ್ಟೋದ್ ಗಚ್ಚ ಕಲ್ಸಿರೋದನ್ನ ದೇಬ್ಬಿಟ್ರು. ಬಿಸಿ ಆಯ್ತಲ್ಲ ಗುರು, ಎಲ್ಲೋ ಸಿಕ್ತು ಇಲ್ಲಿ. ಒಂದೇ ಮಗು. ಬೈಕೊಂಡು ಸೀರಿಯಸ್. ಏನ್ ಮಾಡೋದು? ಬುದ್ಧಿ ಐತೆ. ಈ ಪಾಲ್ ನಿಂದು, ಈ ಪಾಲ್ ನಂದು ಅಷ್ಟೇ. ಆ ಪಾಲ್ ಅವಂದು. ಮಾಡಿ ಏನು ತಿಂದೇ ಇಲ್ಲ ಅಲ್ಲ ನೀನು. ಇಷ್ಟೇ ಬ್ರೋ, ಈ ಪಾಲ್ ತಿನ್ಕೊಂಬಿಡ್ ಬ್ರೋ, ಅಷ್ಟೇ. ಮುಗ್ದೆ ಹೋಯ್ತಲ್ಲ, ಏನ್ ಇಲ್ವೇ ಇಲ್ಲ. ನೀಟಾಗಿ ಕಂಪ್ಲೀಟ್ ಸ್ವಾಹ. ಏನೋ ತಿನ್ನ ಇದನ್ನ. ನಿಂದೆ ಹೊಡ್ದ ಅಂದ್ರೆ ಯಾರ್ ಕಡೆ? ನನ್ನ ಹತ್ರ ಆಯ್ತಾ? ಇವಾಗ ನಿನ್ನ ಹತ್ರನೇ ಐತೆ. ಅನ್ನ ವೇಸ್ಟ್ ಮಾಡ್ಬಾರ್ದು ಮಚ್ಚ. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್ ಗೈಸ್. ಬ್ರೋ ನೀನೊಂದು ಬಾಯ್ ಹೇಳು ಬ್ರೋ. ಪಾಪ ಹಂಗೆ ಬೇರೆ ಹೋಗಿ ಊರ್ ಸೇರ್ಕೋಕಂಡ. ದಿಲ್ ತೋ ಪಾಗಲ್ ಹೈ, ದಿಲ್ ದೀವಾನಾ ಹೈ. ಬೆಸ್ಟ್ ಟೈಮಲ್ಲಿ ಬಂದಿದ್ದೋ ನಾವು. ಬಂದುವಾಗ ಯಾರು ಇರ್ಲಿಲ್ಲ. ಅಮ್ಮ, ನಾನು ಕೊಡ್ಚಾದ್ರಿಗೆ ಬಂದಿದ್ದೀನಿ.